ಹಾಯ್ ಫ್ರೆಂಡ್ಸ್, ಹೇರ್ ಗ್ರೋತ್ ಇಲ್ಲ. ಸೊ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಹೇರ್ಸು ತುಂಬ ಫ್ರೀಝಿ ಆಗ್ತಾ ಇದೆ, ಡ್ಯಾಂಡ್ರಫ್ ಜಾಸ್ತಿ ಇದೆ. ಹಾಗೆ ಹೇರ್ಸ್ ಇಲ್ಲಿ ತುಂಬ ಸ್ವೆಟ್ಟಿಂಗ್ ಆಗಿ ಇಚಿಂಗ್ ಮಾಡಿಕೊಂಡು ಸಣ್ಣ ಸಣ್ಣ ಬಂಪ್ಸ್ ಆಗಿದೆ ಹೇರ್ಸಲ್ಲಿ ಅಂದರೆ. ಸೊ ಇದಕ್ಕೇನಾದರೂ ಮನೆಯಲ್ಲೇ ನಾವು ಸೊಲ್ಯೂಷನ್ನ ಮಾಡ್ಕೋಬೋದಾ ಅಂದರೆ ಖಂಡಿತ ಮಾಡ್ಕೋಬೋದು. ಸೊ ಆ ಸೊಲ್ಯೂಷನ್ ಏನಂದರೆ ಫ್ರೆಂಡ್ಸ್, ದಾಸವಾಳದ್ದು ಹೂ ಸಿಗುತ್ತಲ್ಲ, ಯಾವುದಾದ್ರೂ ಹೂ ತೊಗೊಳ್ಳಿ. ದಾಸವಾಳದ್ದು ಹೂನ ತೊಗೊಂಡ್ಬಿಟ್ಟು ಅದರಲ್ಲಿ ಇರುವಂತಹ ಎಲೆಗಳನ್ನು ಗ್ರೈಂಡರಿಗೆ ಹಾಕಿ, ಹಾಗೆ 1 ಕಪ್ ಆಗುವಷ್ಟು ಆಲೋವೆರಾ ಜೆಲ್, ಹಾಗೆ ಮೆಂತೆಕಾಳನ್ನ ರಾತ್ರಿನೇ ನೆನೆ ಇಟ್ಬಿಟ್ಟು ಅದನ್ನು ಕೂಡ ಗ್ರೈಂಡರಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1/2 ಕಪ್ ಆಗುವಷ್ಟು ಮೊಸರು, ಹಾಗೆ 1/2 ಲೆಮನ್, ಇದಿಷ್ಟನ್ನು ಹಾಕಿಬಿಟ್ಟು ಗ್ರೈಂಡರಲ್ಲಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ, ಸ್ಮೂತ್ ಪೇಸ್ಟ್ ಆಗೋ ಥರ. ಸೊ ಇದನ್ನು ನೀವು ಹೇರ್ ಮಾಸ್ಕ್ ಥರ ಯೂಸ್ ಮಾಡ್ತಾ ಬಂದ್ರಿ ಅಂದರೆ ನಿಮಗೆ ನಾನು ಹೇಳಿರುವಂಥ ಎಲ್ಲ ಹೇರ್ ಪ್ರಾಬ್ಲಮ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಫ್ರೀಝಿ ಹೇರ್ಸ್ ಇರೋದು ಶೈನ್ ಆಗ್ತಾನೂ ಬರುತ್ತೆ, ಗ್ರೋತು ಚೆನ್ನಾಗಿರುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇದನ್ನು ಯೂಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾರ್ಟ್ ಸಿಂಬಲ್ನ ಕಳಿಸಿ, ಮಾಹಿತಿ ಇಷ್ಟ ಆಗಿದ್ರು ಕೂಡ ಕಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಡೇ 5 ವಿಡಿಯೋ ನೋಡಬೇಕು, ಯಾವ ಹೋಮ್ ರೆಮಿಡಿ ಹೇಳ್ತೀನಿ ಅಂತ ನೀವೇನಾದ್ರು ನೋಡಬೇಕಂತಿದ್ರೆ ವರ್ಷಾ ನ್ಯಾಚುರಲ್ ಗ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.